ಮೊದಲಿಗೆ ತುಂಬಾ ದಿನ ಆಗ್ತಿಲ್ಲ ಆಗಿ ಈ ತರದೊಂದು ಕ್ರೌಡ್ ನೋಡಿ ಥಿಯೇಟರ್ ಮುಂದ್ಗಡೆ, ಅದಕ್ಕೆ ನಿಮಗೆ ಒಂದು ಧನ್ಯವಾದಗಳು. ಮೊದಲಿಗೆ ಜನರೊಟ್ಟಿಗೆ ಈ ತರದ ಒಂದು ಸಿನಿಮಾ ಸ್ವಲ್ಪ ಗ್ಯಾಪ್ ಇರಲಿ, ಎಂಜಾಯ್ ಮಾಡ್ತೀರಾ ನೋಡಿದೆ. ನಿಜವಾಗ್ಲೂ ನನಗೆ ಮಾತು ಬರ್ತಾರೆ, ಸಖತ್ ಖುಷಿ ಆಗ್ತಿದೆ. ಎಲ್ಲ ಸಂಭ್ರಮಿಸ್ತಾರೆ, ಖುಷಿ ಪಡ್ತಾರೆ. ಸಿನಿಮಾ ಇಷ್ಟ ಎಲ್ಲ ಒಂದ್ ಕಡೆ ಈ ತರದೊಂದು ಯುವನನ್ನ ನೋಡಕ್ಕೆ ಜನ ಸಿಕ್ಕಾಪಟ್ಟೆ ಕಾಯ್ತಾ ಇದ್ರು. ಯಾಕಂದ್ರೆ ಎಂಟ್ರಿ ಬರ್ತಿದ್ದಂಗೆ ಶಿಂಡೆ ಚಪ್ಪಾಳೆ, ಆ ಒಂದು ಪಾತ್ರದ ವೇರಿಯೇಷನ್ಸ್ ಬಗ್ಗೆ. ಇಲ್ಲ, ಖಂಡಿತ ಇದಕ್ಕೆಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೇ ರೋಹಿತ್ ಸರ್ಗೆ. ಯಾಕಂದರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು, ನನ್ನನ್ನು ಮೋಲ್ಡ್ ಮಾಡಿ ಆ ಆ್ಯಕ್ಟಿಂಗ್ ಡಿಫ್ರೆಂಟಾಗಿ ಮಾಡಿಸಿ, ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ನೆನ್ಸ್ಕೊತಾ ಇದ್ರೆ ನಿಜವಾಗ್ಲೂ ಎಲ್ಲರನ್ನೂ ನೆನ್ಸ್ಕೊಬೇಕು. ಇವತ್ತು ಇಷ್ಟೆಲ್ಲ ಮಟ್ಟಿಗಿದೆಯಾ ಅಂದರೆ ಎಲ್ಲರೂ ಕಾರಣ. ಸಿನಿಮಾ ನೋಡ್ಕೊಂಡು ಜನ ಹೇಳ್ತಿರೋದು ಈ ವರ್ಷದ ಇನ್ನು ಗೆಲುವಿನ ಹಿಟ್ಟಿಗೆ ಮೊದಲ ಎಕ್ಕ ನಿಮ್ಮದೇ ಸಿನಿಮಾ ಅಂದರೆ ಕಿಂಗ್ ಆಗಿ ಬಂದಿದೆ ಅಂತ, ಎಕ್ಕ ಟೈಟ್ಲಿಗೆ ತಕ್ಕ ಬಂದಿದೆ ಅಂತ ಸಖತ್ ಖುಷಿ ಆಗಿದೆ. ಅದೇ ಇಡೀ ಸಿನಿಮಾನ ಒಟ್ಟಿಗೆ ಹಿಡಿಯೋದೇ ಇಮೋಷನ್. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ, ಬಟ್ ಆ ಕಥೆನ ಏನು ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬ ಖುಷಿ ಆಗಿದೆ. ನನಗೆ ಇನ್ನೂ ಯಾರು ಕರೆಕ್ಟಾಗಿ ಸಿಕ್ಕಿಲ್ಲ ಮಾತಾಡೋಕ್ಕೆ, ಬಟ್ ನಮ್ಮಮ್ಮ ಸಿಕ್ಕಿದ್ರು. ನಮ್ಮಮ್ಮ ಸಖತ್ ಇಷ್ಟಪಟ್ಟು, ನಮ್ಮ ಅಣ್ಣ ಸಿಕ್ಕಿಲ್ಲ, ನನ್ನ ತಂಗಿ ವಂದಿತಾ ಸಿಕ್ಕಿದ್ರು. ಮಿಕ್ಕವ್ರನ್ನ ಮಾತಾಡ್ಸಿಲ್ಲ, ಈಗ ಹೋಗಿ ಅದನ್ನ ಕೇಳಬೇಕು. ಪಾತ್ರದ ಆರ್ಕ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಗಿಸ್ತೀರಾ, ಅಳಿಸ್ತೀರಾ, ಇಂಟರ್ವಲ್ ಬ್ಲಾಕ್ ಒಂದಷ್ಟು ಒಂದು ಸೀನ್ ಬರುತ್ತೆ ಮಗು ಜೊತೆಗೆ, ಅದಂತ ಲಿಟ್ರಲಿ ಥಿಯೇಟರ್ ಒಂದು ನಿಶಬ್ದ ಬರುತ್ತೆ ಒಂದು. ಹೌದು, ಅಂದರೆ ಚಿಕ್ಕ ಹುಡುಗಿ ಅವಳು ಆರ್ಯ, ಅಂದ್ರೆ ಸಿನಿಮಾ ಪಮ್ಮಿ ಅಂತ ಆ್ಯಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು. ಆ್ಯಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ಗೆ ಎಲ್ರಿಗೂ ಅಲ್ಲಿ ಶೂಟ್ ಮಾಡಬೇಕಂದ್ರೆ ಒಂಥರ ಭಾವಕರ ಆಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಆ ಸೀನ್ ನಾವು ಅಂದ್ಕೊಂಡಿದ್ದು ಇಂಪ್ಯಾಕ್ಟ್ ಆಡಿಯನ್ಸಿಗೆ ಮಾಡ್ತಿದೆ ಸರ್ಪ್ರೈಸು. ಅದೇ ಈ ಸಿನಿಮಾ ಏನಂದ್ರೆ ಸಿಕ್ಕಾಪಟ್ಟೆ ಜನ ಹೊಸದು ಆ್ಯಕ್ಟ್ ಮಾಡ್ತಾರೆ. ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು. ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸತೀಶ್ ಅವರು ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವು ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಎಲ್ಲ ಬಂದು ಹೌದು 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 ಹೌದಾ, ನಾವು ತುಂಬ ಖುಷಿಯಾಗಿ. ಹೌದು, ಅವ್ರ ಪಾಪ ಅಲ್ಲಿ ವಿನಯ್ ಅಂತ ಒಬ್ಬ ಇದ್ದಾನೆ, ಅವ್ರು ರಾತ್ರಿಯಿಂದಲೇ ಒಂಥರ ಜಾತ್ರೆ ಥರ ಮಾಡಿ ಇಷ್ಟವಾಗಿ ಹೇಳ್ತಿದ್ದೀನಿ. ನನಗೆ ತುಂಬ ಕಷ್ಟಪಟ್ಕೊಂಡು ಇವಾಗ ಮಾತಾಡ್ತಿದ್ದೀನಿ, ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಅಯ್ಯೋ, ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ? ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಾಡಿಗೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಇವತ್ತು ಎಕ್ಕಮಾರ್ ಸಾಂಗ್ ಆಗಲಿ, ಬ್ಯಾಂಗಲ್ ಬಂಗಾರಿ ಆಗಲಿ, ಡ್ಯಾನ್ಸ್ ಮಾಡೋಕ್ಕೆ ಮಾತ್ರ ಸಖತ್ ಮಜಾ ಕೊಟ್ಟಿದೆ. ಆ್ಯಂಡ್ ಇಮೋಷ್ನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ. ನಿರೀಕ್ಷೆಯನ್ನ ನಿಜ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಭಿಮಾನಿಗಳು. ಯಾಕಂದ್ರೆ ಮೊದಲ ಸಿನಿಮಾ ಒಂದು ಫ್ಯಾಮಿಲಿ ಆ್ಯಂಡ್ ಹಿಟ್ ಆದಂಥ ಸಿನಿಮಾ, ನೆಕ್ಸ್ಟ್ ಮಾಸ್ ಅಂತ ಬಂದಾಗ ಅದು ಆಲ್ರೆಡಿ ಹಿಟ್ ಅನ್ನೋ ಒಂದು ರಿಸಲ್ಟ್ ಬರ್ಬಿಟ್ಟಿದ್ರು ಜನ. ಸೊ ಸಿನಿಮಾ ಟು ಸಿನಿಮಾ ಒಂದು ಭಯ ಅನ್ನೋದು ಕಾಡ್ತಿದೆ, ಮತ್ತೆ ಅದ್ರ ತಕ್ಕಂಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಿನಿಮಾಯಿಂದ ತುಂಬ ಕಲಿತೆ, ಈಗ ಎರಡನೇ ಸಿನಿಮಾ ಆದಮೇಲೆ ನಾನು ತುಂಬ ಕಲ್ತಿದ್ದೀನಿ. ಖಂಡಿತ ಮೂರನೇ ಸಿನಿಮಾ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯೂ. ಅಂದರೆ ಇಷ್ಟ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ತುಂಬ ಕಲಿತೆ ಆ್ಯಕ್ಟ್ ಮಾಡೋದ್ರಲ್ಲಾಗಲಿ, ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸಲ್ಲೇ ತುಂಬ ಕಲಿತೆ. ಮುಂದಿನ ಸಿನಿಮಾದಲ್ಲಿ ಸೂಪರ್ ಮ್ಯಾನ್ ಮತ್ತೆ ಯಾವಾಗ ನೋಡ್ತೀವಿ ಬೇಗ ಆದಷ್ಟು? ಸೂಪರ್ ಮ್ಯಾನ್ ಪಿಕ್ಚರ್ ಇಡೀ ಸಿನಿಮಾ ನಿಮ್ಮ ಹುಡುಗ ಕೂಡ ಕೆರೆ ಆಗಿದ್ದಾರೆ. ನಾನೇನಲ್ಲ, ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ನೆಕ್ಸ್ಟ್ ಸೆಲೆಬ್ರೇಷನ್ ಹೆಂಗೆ ಪ್ಲಾನ್ ಇದೆ? ಎಲ್ಲ ಪ್ಲ್ಯಾನ್ ಮಾಡಬೇಕೆಲ್ಲ ವಿಸಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಬ್ಯಾಂಕ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಅದಾದಮೇಲೆ ಬಳ್ಳಾರಿ, ಆಮೇಲೆ ಹುಬ್ಳಿ. ಇನ್ನೂ ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ, ಪ್ಲ್ಯಾನ್ ಮಾಡ್ಕೊಂಡು ಆದಷ್ಟು ಬೇಗ ಇಲ್ಲಿ ಬಂದ್ರಪ್ಪ. ನೀವೇನು ಸರ್ ಹೋಗಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅಯ್ಯೋ, ಮಗು ಇರೋದು ಮೃಗ ಇರೋದು ಎರಡೂ ತೋರಿಸಿದ್ದೀರಲ್ಲ. ಥ್ಯಾಂಕ್ ಯು. ಇಲ್ಲ, ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ತಿ ಸರ್ಗೂ ಹೋಗ್ಬೇಕು. ಅವ್ರು ಬರ್ದಿರೋಂಥ ಡೈಲಾಗ್ಸ್ ತುಂಬ ನ್ಯಾಚುರಲ್ ಆಗಿ
ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನೆಕ್ಸ್ಟ್ ಅಲ್ಲಿ ಅಂತೂ ಇನ್ನೂ ಜಾಸ್ತಿ ಮಾತಾಡ್ತಾರೆ. ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವ್ದು ಅವ್ರು ಬರ್ದಿರೋದು? ಹನ್ನೊಂದು ಪಕ್ಕ ಅವತ್ತು ನಾವು ಡೈಲಾಗ್ ರೀಲಿಂಗ್ ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ. ಅಂದ್ರೆ ಅನ್ನಕ್ಕೆ ಎಲೆ ಇಲ್ದೇ ಇರ್ಬೋದು ಡೈಲಾಗ್ ಎಲ್ಲ ಬೇರೆ ಅಲ್ಲ, ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ. ಅದೇ ಪಾಪ ಎಲ್ಲ ತುಂಬಾ ಚೆನ್ನಾಗಿದೆ. ಹಳೆ ಹುಡುಗಿರ್ ಗಂಡಂದ್ರೆ ಯಾಕೆ ಒಳ್ಳೆ ಐಮೆಂಟ್ರಿಗೆ ಹೇಳ್ತಾರೆ. ಹೌದಾ? ಜಾಲಿ ಜಾಲಿ ಹೋಗಿ ಆಗ್ಲಿ ಹೋಗ್ಲಿ ಅಲ್ಲ, ಅವ್ರ ಕ್ಯಾರೆಕ್ಟರ್ ನನ್ಗೆ ಸಖತ್ ಇಷ್ಟ ಆಯ್ತು. ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಮನಸ್ಸಿನ ಮಾತಾಡಿದ್ರು ಡೈಲಾಗ್ ಮುಖಾಂತರ ಮನಸ್ಸಿನ ಮಾತೇನಾದ್ರು ಹೇಳಿದ್ರ? ಯಾರು? ಹೌದು. ಮತ್ತೆ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಇರೋದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಿಜವಾಗ್ಲೂ ಯಾವಾಗಲೂ ತಲೆ ಬಾಗ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.